ಸೂಪರ್ ಸ್ಟಾರ್ ರಜನಿಕಾಂತ್ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇರುವಂತಹ ಸಂದರ್ಭವನ್ನ ಗಮನಿಸ್ತಾ ಇದ್ದೀವಿ. ತಮಿಳುನಾಡಿನ ಚೆನ್ನೈನ ಉತ್ತರ ಕ್ಷೇತ್ರದಲ್ಲಿ ಬಹುಶಃ ಹೌದು ಉತ್ತರ ಕ್ಷೇತ್ರದಲ್ಲಿ ರಜನಿಕಾಂತ್ ಅವರು ಮತದಾನ ಮಾಡ್ತಾ ಇರುವಂತಹ ಸಂದರ್ಭವನ್ನ ಗಮನಿಸ್ತಾ ಇದ್ವಿ. ರಾಜಕೀಯವಾಗಿ ಬಹಳಷ್ಟು ಮಹತ್ವಾಕಾಂಕ್ಷೆಯನ್ನ ಹೊಂದಿರುವಂತಹ ವ್ಯಕ್ತಿ ರಜನಿಕಾಂತ್ ಅವರು. ಈ ಬಾರಿ ಅವರು ತಮ್ಮ ಪಕ್ಷ ಸ್ಥಾಪನೆ ಮಾಡಿ ಅವರು ಈ ಬಾರಿ ಲೋಕಸಭಾ ಚುನಾವಣೆಗೆ ಧುಮುಕ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಬಹಳ ನಿರೀಕ್ಷೆ ಇತ್ತು. ಅದೇ ಕೊನೆಯ ಸಂದರ್ಭದಲ್ಲಿ ಅವರು ಈ ಬಾರಿ ರಾಜಕೀಯಕ್ಕೆ ಎಂಟ್ರಿ ಕೊಡುವಂತ ನಿಟ್ಟಿನಲ್ಲಿ ಹಿಂದೇಟನ್ನ ಹಾಕಿದ್ರು. ಅವರು ಸ್ಪರ್ಧೆ ಮಾಡಲಿಲ್ಲ. ಆದ್ರೆ ಏನು, ದೇಶದಲ್ಲಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡಬೇಕು, ಈ ಮುಖಾಂತರವಾಗಿ ಸದೃಢ ಭಾರತವನ್ನು ಕಟ್ಟುವಂತ ನಿಟ್ಟಿನಲ್ಲಿ ತಮ್ಮ ಸೇವೆ ಕೂಡ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಜನಿಕಾಂತ್ ಅವರು ಮತದಾನ ಮಾಡುವಂತ ನಿಟ್ಟಿನಲ್ಲಿ ಮತಗಟ್ಟೆಗೆ ಬಂದು ಈಗ ಮತದಾನ ಮಾಡ್ತಾ ಇರುವಂತಹ ಸಂದರ್ಭವನ್ನು ಗಮನಿಸ್ತಾ ಇದ್ದೀವಿ. ಸೂಪರ್ ಸ್ಟಾರ್ ರಜನಿಕಾಂತ್ ಚೆನ್ನೈನ ಉತ್ತರ ಕ್ಷೇತ್ರದಲ್ಲಿ ಮತದಾನ ಮಾಡ್ತಾ ಇರುವಂತಹ ಸಂದರ್ಭವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗೆ ತಮ್ಮ ಯಥಾ ಶೈಲಿಯಲ್ಲೇ ಕೈ ಮುಗಿಯುತ್ತಾ ಬಹಳ ವೇಗವಾಗಿ ಹೆಜ್ಜೆ ಇಡ್ಕೊಂಬರೋದು. ರಜನಿಕಾಂತ್ ಅವರನ್ನ ನೋಡ್ತಾ ಇರ್ತೀವಿ, ಬಹಳ ಚುರುಕಿನ ವ್ಯಕ್ತಿ. ಅವರು ಬಹಳ ವೇಗವಾಗಿ ಹೆಜ್ಜೆ ಇಡ್ತಾ ಒಳಗೆ ಬಂದ್ರು, ಮತದಾನ ಮಾಡಿದ್ರು. ಈಗ ವೇಗವಾಗಿ ಹೆಜ್ಜೆ ಇಡ್ತಾ ಜನರ ಕಡೆಗೆ ಕೈ ಮುಗಿಯುತ್ತಾ ಹೊರ ಹೋದ್ರು. ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಸದಾನಂದ ಗೌಡರು ತಮ್ಮ ಮತವನ್ನ ಚಲಾವಣೆ ಮಾಡುವಂತ ನಿಟ್ಟಿನಲ್ಲಿ ಮತಗಟ್ಟೆಗೆ ಬಂದು ಮತವನ್ನ ಚಲಾವಣೆ ಮಾಡಾಯ್ತು ಅಂತ ಕಾಣಿಸುತ್ತೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ, ಬಿಜೆಪಿ ಅಭ್ಯರ್ಥಿ ಸದಾನಂದ ಗೌಡ ಅವರು ಈ ಬಾರಿ ಹೇಳಿ ಕೇಳಿ ಅವರಿಗೆ ಎದುರಾಗಿರುವಂತದ್ದು ಕೃಷ್ಣ ಬೈರೇಗೌಡ ಅವರು. ಈ ಕಾರಣಕ್ಕಾಗಿನೇ ಸ್ವಲ್ಪ ಜಿದ್ದಾಜಿದ್ದಿನ ಹೋರಾಟವನ್ನ ಅಲ್ಲಿ ನಿರೀಕ್ಷೆ ಮಾಡಲಾಗಿದೆ ಕೂಡ. ಈ ಕಾರಣಕ್ಕಾಗಿನೇ ಬಹಳ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾ ಇದ್ದಂಥದನ್ನ ಕೂಡ ಗಮನಿಸ್ತಾ ಇದ್ವಿ. ಎರಡನೇ ಬಾರಿಗೆ ಅವರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇರೋದು. ಕಳೆದ ಬಾರಿ ಸ್ಪರ್ಧೆ ಮಾಡಿದಂತ ನಂತರದಲ್ಲಿ ಸರಿಯಾಗಿ ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ಳಿಲ್ಲ, ಹಾಗೆ ಹೀಗೆ ಅನ್ನುವಂಥ ರೀತಿಯಲ್ಲಿ ಎಲ್ಲವೂ ಕೂಡ ಎದುರಾಳಿಗಳಿಂದ ಅಷ್ಟು ಆರೋಪವನ್ನ ಮಾಡಿದ್ರೂ ಕೂಡ ಎಂದಿನಂತೆ ಹಸನ್ಮುಖಿಯಾಗಿ ತಮ್ಮ ಶೈಲಿ ಏನಿದೆಯಲ್ಲ ಬಹಳ ನಗುಮುಖದಿಂದನೇ ಹಸನ್ಮುಖಿಯಾಗಿನೇ ಈಗ ಮತಗಟ್ಟೆ ಕಡೆಗೆ ಬಂದು ಮತದಾನವನ್ನ ಮಾಡಿ ನಗುಮುಖದಿಂದನೇ ಹೊರ ಹೋಗ್ತಾ ಇರುವಂತ ಬಿಜೆಪಿ ಅಭ್ಯರ್ಥಿ ಸದಾನಂದ ಗೌಡರನ್ನ ಗಮನಿಸ್ತಾ ಇದ್ದೀವಿ. ದೇಶ ಹೀಗೆ ನಗ್ನಗ್ತಾ ಇರಬೇಕು, ದೇಶ ಹೀಗೆ ಹಸನ್ಮುಖವಾಗೇ ಇರಬೇಕು ಅಂತ ಅಂದ್ರೆ ಹಸನ್ಮುಖಿಯಾಗಿರುವಂತ ನನಗೇ ಮತ ಹಾಕಿ ಅಂತ ಅವರು ಚುನಾವಣಾ ಪ್ರಚಾರ ಸಂದರ್ಭದಲ್ಲೂ ಕೂಡ ಕೇಳ್ಕೊಳ್ತಾ ಇದ್ದಿದ್ದನ್ನೆಲ್ಲ ಗಮನಿಸುತ್ತಾ ಇರ್ತಿದ್ವಿ ನಾವು. ಹಾಗೆ ಬಹಳ ಖುಷಿಯಾಗಿ ಬಂದು ಮತದಾನವನ್ನ ಮಾಡಿ ಪಾಪ ಅಲ್ಲೇ ಯಾರೋ ತಮ್ಮ ಏನು ಸಂಬಂಧಿಕರು ಕೂಡ ಬಂದಿದ್ದಾರೆ ಅಂತ ಕಾಣಿಸುತ್ತೆ. ಹೌದು, ಕುಟುಂಬ ಸಮೇತರಾಗಿ ಬಹುಶಃ ಅವರು ಬಂದಿದ್ದಾರೆ. ಮಗುವನ್ನು ಎತ್ಕೊಂಡು ಹಾಗೆ ಹೊರ ಹೋದಂತ ಸಂದರ್ಭವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅವರು ಕೂಡ ಈ ಬಾರಿ ಎರಡನೇ ಬಾರಿಗೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಈ ಹಿಂದೆನೂ ಕೂಡ 2004ರಲ್ಲಿ ಕೊಡಗು ಮಂಗಳೂರು, ಆಗ ಕೊಡಗು ಒಟ್ಟಿಗೆ ಇತ್ತು, ಆ ಕ್ಷೇತ್ರದಿಂದ ಅವರು ಸಂಸದರಾಗ್ತಾರೆ. ಆಮೇಲೆ 2009ರಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದನೂ ಕೂಡ ಸಂಸದರಾಗ್ತಾರೆ. ಆನಂತರದಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ, ಅದೆಲ್ಲ ನಮ್ಗೆ ಗೊತ್ತಿರುವಂತಹ ವಿಚಾರಣೆ. ಆಮೇಲೆ 2014ರಲ್ಲಿ ಮತ್ತೆ ಅವರು ಸಂಸದರಾಗಿ ಆಯ್ಕೆ ಆಗ್ತಾರೆ, ಅದು ಬೆಂಗಳೂರು ಉತ್ತರ ಕ್ಷೇತ್ರದಿಂದ. ಈಗ ಮತ್ತೆ ಅವರು ಮರು ಆಯ್ಕೆಯನ್ನ ಬಯಸಿ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡಿದ್ದಾರೆ. ಇದಕ್ಕೆ ತಾನೇ ಸದಾನಂದ ಗೌಡರು ವೋಟ್ ಮಾಡಿದ್ದಾರೆ. ಆಮೇಲೆ ಸೂಪರ್ ಸ್ಟಾರ್ ರಜನಿಕಾಂತ್ ಅಗೇನ್ ನಾವಿಲ್ಲಿ ನೆನಪಿಸ್ಕೊಳ್ಳೋದಾದ್ರೆ ಈ ಬಾರಿ ಅವರು ರಾಜಕೀಯಕ್ಕೆ ಧುಮುಕಬಹುದು, ಲೋಕಸಭಾ ಚುನಾವಣೆಯಿಂದನೇ ಅವರು ಈ ಬಾರಿ ಅಖಾಡ ಸ್ಪರ್ಧೆ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಅದಕ್ಕೆ ತಕ್ಕ ಹಾಗೆ ಅವರು ಬಹಳ ಸಭೆಗಳನ್ನ ನಡೆಸ್ತಾರೆ, ಬೆಂಬಲಿಗರ ಒಂದು ಅಭಿಪ್ರಾಯಗಳನ್ನ ಅವರು ಕಲೆ ಹಾಕ್ತಾರೆ. ಆಮೇಲೆ ಅವರು ನಂಬುವಂತಹ ದೇವರುಗಳು ಅಥವಾ ಅವರು ನಂಬುವಂತಹ ಗುರುಗಳ ಬಳಿನೂ ಹೋಗಿ ಏನು ಮಾಡೋದು ಏನು ಎತ್ತ ಅನ್ನುವಂಥದ್ದನ್ನೆಲ್ಲವನ್ನು ಕೂಡ ಅವರು ಕೇಳ್ಕೊಳ್ತಾರೆ. ಆ ನಂತರದಲ್ಲಿ ಅವರು ಚುನಾವಣೆಯಿಂದ ಹಿಂದೆ ಸರಿತಾರೆ.